ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಮೊಬೈಲ್ ಬೇಡ ಮಗು, ಕಲಿಕೆಗೆ ಬೇಕು ನಗು. ಸರ್ವಾಂತರ್ಯಾಮಿ ಸಾಧನವೊಂದು ಸಮೂಹ ಮಾಧ್ಯಮವಾಗಿ ಅತಿ ಅಗತ್ಯ ಒಡನಾಡಿಯಾಗಿ ಮಾನವನ ಬದುಕಿನಲ್ಲಿ ಬೆಸೆದುಕೊಂಡಿದೆ. ಜೀವನವನ್ನು ಸಲೀಸಾಗಿ ಸಾಗಿಸಲು ಸಹಕಾರಿಯಾಗಿರುವುದಂತೂ ಸತ್ಯ. ಆದರೆ ಏನೂ ಅರಿಯದ ಮುಗ್ಧ ಮಕ್ಕಳಿಗೆ ಮೋಡಿ ಮಾಡಿದ್ದು ಇಂದಿನ ಡಿಜಿಟಲ್ ಜಗತ್ತು ಮೊಬೈಲ್ ಗೀಳಾಗಿ ಪರಿಣಮಿಸಿ ತೀವ್ರ ಆತಂಕವನ್ನು ಸೃಷ್ಟಿಸಿದೆ. ಮಹಾಮಾರಿ ಕೊರೋನಾ ಕಾಲಾನಂತರ ಮಾಯಾವಿ ಮೊಬೈಲ್ ಪಾಠದ ನೆಪದಲ್ಲಿ ಮಕ್ಕಳ ಕೈ ಸೇರಿತ್ತು. ಈಗ ಗೋಳಾಗಿ ಪರಿಣಮಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ 5ರಿಂದ 17 ವರ್ಷದೊಳಗಿನ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ವಾರಕ್ಕೆ ಕನಿಷ್ಠ 3 ದಿನ ಓಟ, ಆಟ, ಸೈಕಲ್ ಸವಾರಿ ಅಗತ್ಯವಿದೆ. ಆದರೆ ಭಾರತದಲ್ಲಿ ಮೊಬೈಲ್ ಬಳಕೆಯಿಂದಾಗಿ ಮಕ್ಕಳು ಈ ಚಟುವಟಿಕೆಗಳಿಂದ ದೂರವಾಗಿದ್ದು, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಯಾರೊಂದಿಗೂ ಬೆರೆಯದೆ ಭವಿಷ್ಯ ನಾಶದತ್ತ ಸಾಗುತ್ತಿದ್ದಾರೆ. ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಮೊಬೈಲ್ ತರುವುದಕ್ಕೆ ನಿಷೇಧವಿದೆ. ಕೆಲವೆಡೆ 11% ಮಕ್ಕಳು ಮೊಬೈಲ್ಗಳನ್ನು ಶಾಲೆಗಳಿಗೆ ತರುತ್ತಿದ್ದಾರೆ. ಮನೆ ಮತ್ತು ಹೊರಗೆ ಮೊಬೈಲ್ ಬಳಸುವ ಮಕ್ಕಳ ಸಂಖ್ಯೆ ಮತ್ತಷ್ಟು ದೊಡ್ಡದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ 42% ಮಕ್ಕಳು ಖಾತೆಗಳನ್ನು ಹೊಂದಿದ್ದಾರೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಪ್ರಕಾರ 2021ರಲ್ಲಿ 37.8% ಫೇಸ್ಬುಕ್, 24.3% ಇನ್ಸ್ಟಾಗ್ರಾಮ್ ಬಳಸುತ್ತಿದ್ದಾರೆ. ಪ್ರಸ್ತುತ ಇದು ಇನ್ನಷ್ಟು ಇಮ್ಮಡಿಗೊಂಡಿದೆ. ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಭೋಪಾಲ್ನಲ್ಲಿ ಟಿವಿ ಮತ್ತು ಮೊಬೈಲ್ ಬಳಸುವ ಮಕ್ಕಳ ಮಾನಸಿಕ ಸ್ಥಿತಿಯ ಬಗ್ಗೆ ಅಧ್ಯಯನ ನಡೆಸಿ ಆಘಾತಕಾರಿ ವಿಚಾರಗಳನ್ನು ಹೊರಹಾಕಿದೆ. ಮೊಬೈಲ್ ಗೀಳಿಗೆ ಸಿಕ್ಕ ಮಕ್ಕಳಲ್ಲಿ ಆತಂಕ, ಅಸಹನೆ, ನಿದ್ರಾಹೀನತೆ, ಉದ್ವಿಗ್ನತೆಯುಂಟಾಗಿ ಮಕ್ಕಳ ವ್ಯಕ್ತಿತ್ವದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ. ಮಕ್ಕಳ ಸ್ಕ್ರೀನ್ ಟೈಮ್ ನಿತ್ಯ 2 ಗಂಟೆಗಿಂತ ಹೆಚ್ಚು ಸಮಯ ಮೀರಬಾರದು. ಮಕ್ಕಳ ಮನಸ್ಸು ಅತೀ ಸೂಕ್ಷ್ಮ. ವೆಬ್ ಸೀರೀಸ್ನ ಪ್ರಭಾವದಿಂದಾಗಿ 14 ವರ್ಷದ ಬಾಲಕನ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಪೀಣ್ಯ ದಾಸರಹಳ್ಳಿಯಲ್ಲಿ ಆನ್ಲೈನ್ ಫ್ರೀ ಫೈರ್ ಗೇಮ್ನ ಗೀಳಿಗೆ ಸಿಲುಕಿ ಹಣಕ್ಕಾಗಿ ಪೀಡಿಸುತ್ತಿದ್ದ ಬಾಲಕನನ್ನು ಸೋದರ ಮಾವನೇ ಕೊಂದಿರುವ ಪ್ರಕರಣ ಕೂಡ ವರದಿಯಾಗಿದೆ. ಸ್ಮಾರ್ಟ್ಫೋನ್ ಬಳಕೆಯಿಂದ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಗಮನದ ಕೊರತೆ ಹೆಚ್ಚಾಗಿ ತರಗತಿಯಲ್ಲಿ ಕೂರಲಾಗದೆ ಹತಾಶೆ, ಸಿಡುಕು, ದುಡುಕುತನ, ಚಂಚಲತೆ, ಘರ್ಷಣೆ, ಅಶಿಸ್ತು, ಕೀಳರಿಮೆಯಂತಹ ನಕಾರಾತ್ಮಕ ಗುಣಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ಒಂಟಿತನದ ಭಾವನೆಯು, ಓದುವ ಕಡೆಗಿನ ಆಸಕ್ತಿ ಕುಸಿದು ಕತ್ತು ನೋವು, ಕಣ್ಣಿನ ಸಮಸ್ಯೆ, ದೃಷ್ಟಿದೋಷ, ಬೆರಳಿನ ನೋವುಗಳು ತೀವ್ರವಾಗಿ ಕಾಡುತ್ತಿವೆ. ಅಲ್ಲದೆ ಸಾಮಾಜಿಕ ಕೌಶಲ್ಯಗಳು ಕಣ್ಮರೆಯಾಗಿ ಭಾವನಾತ್ಮಕ ಬಾಂಧವ್ಯದ ಸಂವಹನ ತುಂಬಾ ಕ್ಷೀಣಿಸುತ್ತಿದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪತಾಪ, ಸಿಡುಕು, ಮುನಿಸು ಮೌನಗಳು ಆವರಿಸಿವೆ. ಬುದ್ಧಿಮಾತು ಕೇಳುವ ವ್ಯವಧಾನವಿಲ್ಲ. ದುಡುಕಿನ ನಿರ್ಧಾರ ಕೈಗೊಳ್ಳುವ ಸ್ವಭಾವ, ಸ್ವಾಭಿಮಾನ, ಆತ್ಮವಿಶ್ವಾಸವನ್ನು ರಣಹದ್ದಿನಂತೆ ಕಿತ್ತು ತಿನ್ನುತ್ತಿವೆ. ಒಂದೊತ್ತು ಊಟ ತಪ್ಪಿಸಿದರೂ ಮೊಬೈಲ್ ಬಳಕೆ ತಪ್ಪಿಸಲಾಗದು. ಇವು ನಮ್ಮ ಮನಸ್ಸು, ದೇಹ ಹಾಗೂ ಆರೋಗ್ಯವನ್ನು ಆಳುತ್ತಿವೆ. ನಿತ್ಯ 4 ಗಂಟೆಗಳಿಗಿಂತ ಹೆಚ್ಚು ಬಳಸಿದರೆ ಶ್ರವಣ ಮತ್ತು ದೃಷ್ಟಿ ಸಾಮರ್ಥ್ಯಕ್ಕೆ ತೊಂದರೆಯಾಗುವುದು. 6 ಗಂಟೆಗಳಿಗಿಂತ ಹೆಚ್ಚು ಬಳಸಿದರೆ ನಿದ್ರೆ, ಕುತ್ತಿಗೆ, ಭುಜದ ಸಮಸ್ಯೆಯನ್ನು ತಂದೊಡ್ಡಬಹುದು. ಮೆದುಳಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಸೃಜನಶೀಲ ಆಲೋಚನೆಗಳಿಗೆ ಅಡ್ಡಿಯಾಗುವುದು. ಸಂಶೋಧನಾ ಸಾಮರ್ಥ್ಯ ಕ್ಷೀಣಿಸಿ ವ್ಯಸನಕಾರಿ ನಡವಳಿಕೆ ಮೈಗೂಡುವುದು. ಎಲ್ಇಡಿ ನೀಲಿ ಬೆಳಕು ದೇಹದಲ್ಲಿ ಮೆಲಟೋನಿನ್ ಮಟ್ಟವನ್ನು ಕಡಿಮೆ ಮಾಡಿ ನಿದ್ರಾಭಂಗ, ನಿದ್ರಾಹೀನತೆ ಕಾಡುವುದು. ಮೆದುಳಿನ ಕ್ರಿಯಾಶೀಲತೆ ಕುಂಠಿತಗೊಳ್ಳುವುದು. ಮೊಬೈಲ್ ಅತಿ ಬಳಕೆಯಿಂದ ಸ್ಮರಣಶಕ್ತಿ ಕೂಡ ಕಡಿಮೆಯಾಗುವುದು. ಆತಂಕ, ಖಿನ್ನತೆ, ಒತ್ತಡ ಹೆಚ್ಚುತ್ತದೆ. ನಿಲ್ಲುವ, ಕೂರುವ ಭಂಗಿ ದೋಷದಿಂದ ವ್ಯಾಯಾಮವಿಲ್ಲದೆ ತೂಕ ಹೆಚ್ಚುವ, ದೈಹಿಕ ನ್ಯೂನತೆಗಳು, ಸಮಸ್ಯೆಗಳು ಉಂಟಾಗಬಹುದು. ಹೊಸ ವರ್ಚುವಲ್ ಜಗತ್ತು ಸೃಷ್ಟಿಯಾಗುವುದರಿಂದ ಮೆದುಳು ವಾಸ್ತವದ ಬದುಕಿಗೆ ಹೊಂದಿಕೊಳ್ಳಲು ಕಷ್ಟವಾಗುವುದು. ಶೈಕ್ಷಣಿಕವಾಗಿ ಪ್ರಗತಿಯಾಗಲು ಕೂಡ ಹಲವಾರು ಸಮಸ್ಯೆಗಳು ಎದುರಾಗುತ್ತಿವೆ. ಹೀಗೆ ನನ್ನ ವಿದ್ಯಾರ್ಥಿಯೊಬ್ಬ ಕೇಳಿದ. ಪುಸ್ತಕ ಹಿಡಿದರೆ ಸಖತ್ ಬೋರ್, ಮೊಬೈಲ್ ಹಿಡಿದರೆ ಹೊಸ ಉತ್ಸಾಹದ ಹುಮ್ಮಸ್ಸು. ಇದರಿಂದ ಹೊರಬರುವುದು ಹೇಗೆ? ಅದಕ್ಕೆ ನಾನು ಹೇಳಿದೆ,
ವಸ್ತುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಂಡರೆ ಮಾತ್ರ ನಾವು ಬೆಳೆಯಬಹುದು. ಚಾಕುವಿನಿಂದ ಸೇಬನ್ನು ಕತ್ತರಿಸಿ ತಿನ್ನುವೆಯೋ, ಮೂಗಿನ ತುರಿಕೆಯಾಯಿತೆಂದು ಮೂಗನ್ನೇ ಚಾಕುವಿನಿಂದ ಕೊಯ್ಯುವೆಯೋ, ನಿರ್ಧಾರದ ಮೇಲೆ ಸುಖವೂ ಅಡಗಿದೆ. ರೇಡಿಯೋದಿಂದ ಸ್ಮಾರ್ಟ್ಫೋನ್ವರೆಗೆ ಸವಾಲಿನ ಹೊಸ ತಂತ್ರಜ್ಞಾನವನ್ನು ನಿರ್ವಹಿಸುವ ರೀತಿ ಅರಿತುಕೊಳ್ಳಬೇಕು. ಮೊಬೈಲ್ ಹಿಡಿಯಬೇಕೆಂಬ ಸಂದರ್ಭವು ಎದುರಾದಾಗ ಪರಾಮರ್ಶಿಸಿ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಸ್ಮಾರ್ಟ್ಫೋನ್ ಬಳಸದಿರಲು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು. ಕುಟುಂಬದೊಂದಿಗೆ ಹೊರಹೋಗುವುದು, ಸಾಮೂಹಿಕ ಭೋಜನ ಮಾಡುವುದು, ಆಟಗಳಿಗೆ ತೊಡಗುವುದು, ಮೊಬೈಲ್ ಬಳಕೆಯಿಂದ ಆಗುವ ತೊಂದರೆಗಳನ್ನು ಪಟ್ಟಿ ಮಾಡಿಕೊಂಡು ಆಗಾಗ್ಗೆ ನೋಡುತ್ತಿರುವುದು, ಪುಸ್ತಕವನ್ನು ಪ್ರೀತಿಸುವುದು, ಭವಿಷ್ಯದ ಗುರಿಗಳನ್ನು ಸಾಧಿಸುವತ್ತ ಯೋಜನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನತ್ತಲೇ ಗಮನ ಕೇಂದ್ರೀಕರಿಸಬೇಕು. ಆಗ ಮಾತ್ರ ಪುಸ್ತಕ ಹಿಡಿದರೆ ಸಖತ್ ಸಂತೋಷವಾಗುವುದು. ಇಂಚಿಂಚು ಮೊಬೈಲ್ ನಮ್ಮಿಂದ ದೂರವಾಗುವುದು. ಹೀಗೆ ನನ್ನೆಲ್ಲ ವಿಷಯಗಳನ್ನು ಹೇಳಿ ನನ್ನ ವಿದ್ಯಾರ್ಥಿಗೆ ಅರಿವು ಮೂಡಿಸಿದೆನು. ನನಗೂ ಕೂಡ ಸ್ವಲ್ಪ ಸಮಾಧಾನವಾಯಿತು. ಆ ವಿದ್ಯಾರ್ಥಿಯು ಇಂದು ಮೊಬೈಲ್ ಬಿಟ್ಟು ವಿದ್ಯಾಭ್ಯಾಸದಲ್ಲಿ ತೊಡಗಿ ಗುರಿಯ ಸಮೀಪಕ್ಕೆ ಬಂದಿದ್ದಾನೆ. ಇನ್ನು ಭವಿಷ್ಯದ ಸಾಧನೆ ಆತನಿಗೆ ಬಹಳ ಸುಲಭವಾಗುವುದು. ಹಾಗಾಗಿ ಮೊಬೈಲ್ ತೊರೆಯಿರಿ, ಪುಸ್ತಕ ಹಿಡಿಯಿರಿ. ಸರ್ವರಿಗೂ ಸಹೃದಯದ ಸನ್ನಮಸ್ಕಾರಗಳು. ಈ ವಿಷಯಕ್ಕೆ ಧ್ವನಿಯಾದವರು ಲಿಂಗದೇವರು ಬಿ, ಕನ್ನಡ ಅಧ್ಯಾಪಕರು, ಸರ್ಕಾರಿ ಪ್ರೌಢಶಾಲೆ ಬರದಿಮಂಡಿಗೆರೆ, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಎಲ್ಲ ಮಕ್ಕಳು ಪ್ರತಿನಿತ್ಯ ಈ ವಿಷಯವನ್ನು ಮತ್ತೊಮ್ಮೆ ಮನದಲ್ಲಿ ನೆನೆದು ಮೊಬೈಲಿಂದ ದೂರವಾಗಿರಿ